ಡ್ರೈವರ್ಸ್ಗಳಲ್ಲೇ ಯಂಗ್ ಏಜ್ನಲ್ಲಿ ಹಾರ್ಟ್ ಅಟ್ಯಾಕ್ ಕಂಡು ಬರ್ತಾ ಇದೆ. ಜಯದೇವ ವರದಿ ಪ್ರಕಾರ 30% ಚಾಲಕರಿಗೆ ಹೃದಯಾಘಾತ ಆಗಿದೆ. ಒತ್ತಡದಿಂದ ಚಾಲನೆ ಮಾಡ್ತಾರೆ, ಗಾಡಿ ಚಲಾಯಿಸುವುದೇ ಮುಖ್ಯ ಕಾರಣ. ಬಸ್ ಡ್ರೈವರ್ಗಳಲ್ಲಿ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಕಂಡು ಬರ್ತಾ ಇದೆ. ಹೀಗಾಗಿ ಡ್ರೈವರ್ಸ್ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಚಾಲಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಆರೋಗ್ಯ ತಪಾಸಣೆ ಮಾಡೋಕೆ ಇಲಾಖೆ ಈಗಾಗಲೇ ಚಿಂತನೆಯನ್ನು ನಡೆಸಿದೆ. 30% ಕೇಸ್ಗಳು ಹೃದಯ ಸಂಬಂಧಿ ಕಾಯಿಲೆ ವರದಿಯಾಗ್ತಾ ಇವೆ. ಬೆಂಗಳೂರಿನಲ್ಲಿ ಅಂದಾಜು 30% ಚಾಲಕರಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಕಂಡು ಬಂದಿದೆ. ಇದರಲ್ಲಿ 5 ಲಕ್ಷ ಬಸ್ ಚಾಲಕರಿದ್ದಾರೆ, ಲಾರಿ ಓಡಿಸೋರು ಕೂಡ ಇದ್ದಾರೆ. ಇನ್ನುಳಿದಂತೆ ಗಮನಿಸ್ತಾ ಹೋಗೋದಾದರೆ 7 ರಿಂದ 8 ಲಕ್ಷ ಕ್ಯಾಬ್ ಚಾಲಕರು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ವಾಹನವನ್ನು ಚಾಲನೆ ಮಾಡುವಂಥ ಚಾಲಕರಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಚಾಲಕರಲ್ಲಿ ಕಂಡು ಬರ್ತಾ ಇದೆ. ಹೆಚ್ಚಿನ ಒತ್ತಡಕ್ಕೆ ಒಳಗಾಗ್ತಾರೆ ಅವರು. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ, ಅದರ ಜೊತೆಯಲ್ಲಿ ಕೆಲಸ, ದಿನನಿತ್ಯವೂ ಕೂಡ ಟ್ರಾಫಿಕ್ನಲ್ಲೇ ಇರಬೇಕು. ಇದೆಲ್ಲವೂ ಕೂಡ ಒತ್ತಡದ ಜೊತೆಗೆ ಮಾನಸಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಚಾಲಕರಲ್ಲಿ ಹೆಚ್ಚಾಗಿ ಹೃದಯಾಘಾತ ಆಗ್ತಾ ಇದೆ ಎನ್ನುವುದಾಗಿ ಜಯದೇವ ಆಸ್ಪತ್ರೆಯ ತನಿಖಾ ವರದಿ ಹೇಳ್ತಾ ಇದೆ. ಗಮನಿಸ್ತಾ ಹೋಗೋದಾದರೆ ಒತ್ತಡದಿಂದ ಗಾಡಿ ಚಲಾಯಿಸುವುದೇ ಇದಕ್ಕೆ ಮುಖ್ಯ ಕಾರಣ ಎನ್ನುವಂಥ ಅಂಶಗಳು. ಇನ್ನುಳಿದಂತೆ ಬಸ್ ಡ್ರೈವರ್ಗಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಕಂಡು ಬರ್ತಾ ಇದೆ. ಪ್ರತಿನಿತ್ಯವೂ ಕೂಡ ಟ್ರಾಫಿಕ್ನಲ್ಲೇ ಸಿಲುಕಾಕೊಂಡಿರ್ತಾರೆ. ಅದರ ಜೊತೆಯಲ್ಲಿ ಒತ್ತಡ, ಬೇರೆ ಬೇರೆ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕೆಲಸದ ಸಮಸ್ಯೆ, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಮಾನಸಿಕವಾಗಿ ಅವರನ್ನ ಹಿಂಡಿ ಹಿಪ್ಪೆ ಮಾಡಿರುತ್ತೆ. ಇದು ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಈಗಾಗಲೇ ಜಯದೇವ ವರದಿ ಹೇಳ್ತಾ ಇರುವಂಥ ಪ್ರಕಾರ 30% ಚಾಲಕರಲ್ಲೇ ಹೃದಯ ಸಂಬಂಧಿ ಕಾಯಿಲೆಗಳು ಕಂಡು ಬರ್ತಾ ಇದೆ ಅನ್ನೋದು. ಹಾಗೆ ಇದಕ್ಕೆ ಕಾರಣ ಏನು ಹೇಳಿದ್ದಾರೆ ಅವರು? ಸಂಪತ್ ಈಗಾಗಲೇ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿರುವಂತದ್ದು. ಅದರಲ್ಲಿ ಜಯದೇವ್ ಆಸ್ಪತ್ರೆಯ ವರದಿ ಪ್ರಕಾರ 30% ಡ್ರೈವರ್ಸ್ಗೆ ಹಾರ್ಟ್ ಅಟ್ಯಾಕ್ ಉಂಟಾಗ್ತಾ ಇರುವಂತದ್ದು. ಅದು ಕೂಡ ಅತಿ ಹೆಚ್ಚು ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅತಿಯಾಗಿ ಒತ್ತಡದಿಂದ ಗಾಡಿ ಚಲಾಯಿಸುವುದೇ ಮುಖ್ಯ ಕಾರಣ ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಇದು BMTC ಬಸ್ ಡ್ರೈವರ್ ಆಗಿರ್ಬೋದು, ಖಾಸಗಿ ಬಸ್ ಡ್ರೈವರ್ ಆಗಿರ್ಬೋದು, KSRTC ಬಸ್ ಡ್ರೈವರ್ಗಳಲ್ಲಿ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆ ಇರುವಂತದ್ದು. ಯಾಕಂದ್ರೆ ಈಗಿನ ಒಂದು ಕಡೆ ಒತ್ತಡದ ಜೀವನ, ಮತ್ತೊಂದ್ ಕಡೆ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು. ಸೊ ಆ ಟೈಮಿಗೆ ಹೋಗಿ ರೀಚ್ ಆಗ್ಬೇಕು ಅನ್ನೋ ಮನಸ್ಥಿತಿ ಒತ್ತಡ ಏರೋದ್ರಿಂದ ಈ ರೀತಿಯಾದಂತಹ ಹಾರ್ಟ್ ಅಟ್ಯಾಕ್ ಉಂಟಾಗ್ತಿದೆ ಅನ್ನೋ ಅಂಶ ಕೂಡ ಬಯಲಾಗಿರುವಂತದ್ದು. ಸೊ ಹೀಗಾಗಿ ಡ್ರೈವರ್ಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸಲು ಆರೋಗ್ಯ ಇಲಾಖೆ ಚಿಂತನೆ ಮಾಡಿದೆ. ಸೊ ಹಾಗಾಗಿ ಜಯದೇವ್ ಆಸ್ಪತ್ರೆಯಲ್ಲಿ ಈಗಾಗಲೇ 4 ಕೌಂಟರ್ ಅನ್ನ ತೆರೆದಿರುವಂತದ್ದು. ಸೊ ಬೆಂಗಳೂರಲ್ಲಿ ಅಂದಾಜು 16 ಲಕ್ಷದ ಅಂದ್ರೆ 16,72,862 ಜನ ಇರುವಂತದ್ದು. ಸೊ ಇದ್ರಲ್ಲಿ 5 ಲಕ್ಷ ಬಸ್ ಲಾರಿ ಕೂಡ ಓಡಿಸ್ತಿದ್ದಾರೆ. ಸುಮಾರು 7-8 ಲಕ್ಷ ಚಾಲಕರು, ಕ್ಯಾಬ್ ಚಾಲಕರು, ಅಗ್ರಿಗೇಟರ್ ಆಪ್ ಗಳ ಮೂಲಕ ಕಾರ್ ಚಾಲನೆ ಮಾಡ್ತಾ ಇರುವಂತದ್ದು. ಸೊ ಅಷ್ಟು ಮಾತ್ರವಲ್ಲದೆ ಆಟೋ ಚಾಲಕರು ಕೂಡ ಇರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ಬಸ್ ಯಾರು ಸಂಚಾರ ಮಾಡ್ತಾ ಇದ್ದಾರೆ, ಸೊ ಅವರಲ್ಲಿ ಹೆಚ್ಚಾಗಿ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋ ಅಂಶ ಕೂಡ ಈಗಾಗಲೇ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಹೀಗಾಗಿ ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಇದಕ್ಕೆ ಬೇಕಾದಂತಹ ಚಿಕಿತ್ಸೆಯ ವ್ಯವಸ್ಥೆ ಇರುವಂತದ್ದು. ಸೊ ಆದಷ್ಟು ಜನ ಬಂದು ಅಂದ್ರೆ ಅಲ್ಲಿ ಚಿಕಿತ್ಸೆಯ ವ್ಯವಸ್ಥೆನ ಪಡಿಬೇಕಾಗಿ ಈಗಾಗಲೇ ಜಯದೇವ್ನ ಡೈರೆಕ್ಟರ್ ರವೀಂದ್ರನಾಥ್ ತಿಳಿಸಿದ್ದಾರೆ. ಆದ್ರೆ ಏಕಾಏಕಿ ಎಲ್ಲರೂ ಹೋದಾಗ ಜಯದೇವದಲ್ಲಿ ಈಗಾಗಲೇ ಬಹಳಷ್ಟು ಜನ ಬರ್ತಾ ಇರುವಂತದ್ದು. ಸೊ ತಕ್ಷಣ ಟ್ರೀಟ್ಮೆಂಟ್ ಸಿಗಲ್ಲ. ಸೊ ಆದಷ್ಟು ಕಾಯ್ದು ತದನಂತರ ಚಿಕಿತ್ಸೆಯನ್ನು ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಚಿಕಿತ್ಸೆಯ ವೆಚ್ಚ ಜಾಸ್ತಿ ಆಗುತ್ತೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿದ್ರೆ ಚಿಕಿತ್ಸೆಯ ವೆಚ್ಚ ಕೊಂಚ ಕಮ್ಮಿ ಆಗುತ್ತೆ. ಸೊ ಆದಷ್ಟು ಡ್ರೈವರ್ಸ್ಗಳು ಏನು ಚಾಲನೆ ಮಾಡ್ತಾರೆ ಅವರು ಆದಷ್ಟು ಒತ್ತಡವನ್ನ ಕಮ್ಮಿ ಮಾಡಿಕೊಂಡು ಆದಷ್ಟು ಒಂದು ಚಿಕಿತ್ಸೆಗೆ ಕೂಡ ಒಳಪಡಬೇಕಾಗಿ ತಿಳಿಸಿರುವಂತದ್ದು ನಿನ್ನೆ ದಿನೇಶ್ ಗುಂಡೂರಾವ್ ಕೂಡ. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.